ನಮಸ್ಕಾರ ಎಲ್ಲರಿಗೂ. ಹೊಸ ಪಡಿತರ ಚೀಟಿ ಅನುಮೋದನೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಹೊಸ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಸ್ಟಾರ್ಟ್ ಆಗಿದೆ. ಕಲಬುರಗಿ ಡಿವಿಷನ್ಗೆ ಅಂದರೆ ಕಲಬುರಗಿ ಸರ್ವರ್ಗೆ ಒಳಪಡುವ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಪಡಿತರ ಚೀಟಿ ವಿತರಣೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ದಿನಾಂಕಗಳ ಆಧಾರದ ಮೇಲೆ ಒಂದು ರೇಷನ್ ಕಾರ್ಡನ್ನು ವಿತರಣೆ ಮಾಡಲಾಗ್ತಾಯಿದೆ. ಅಂದರೆ ಮುಂಚಿತವಾಗಿ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ 2021, 22, 2023 ಈ ರೀತಿಯಾಗಿ ಇಯರ್ ವೈಸನ್ನು ಅವರು ರೇಷನ್ ಕಾರ್ಡನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಪೇಪರ್ ಪ್ರಕಟಣೆಯನ್ನು ಕೂಡ ಕೊಡಲಾಗಿದೆ. ಪ್ರಜಾವಾಣಿ ಪೇಪರಲ್ಲಿ ಬಂದಿರುವಂಥದ್ದು ಇವಾಗ ಏನು ನೋಡ್ತಾ ಇದ್ದಾರೆ, ಪಡಿತರ ಚೀಟಿಗಾಗಿ ಹಣ ನೀಡಿಬೇಡಿ ಅಂತಿದೆ. ಹೆಚ್ಚಿನ ಒಂದು ದರದಲ್ಲಿ ಹಣ ಕೊಟ್ಟಿಗೆಸಿ ಪಡ್ಕೊತಾ ಇದ್ದಾರೆ ಜನ. ಆ್ಯಕ್ಚುಲಿ ಇದು ಉಚಿತವಾಗಿರುತ್ತೆ ಸೇವೆ. ಯಾರೆಲ್ಲ ಒಂದು ಮುಂಚಿತವಾಗಿ 2021, 22ರಲ್ಲಿ ಯಾರು ಅರ್ಜಿ ಹಾಕಿದ್ದಾರೆ ಅಂಥವ್ರಿಗೆ ಮೊದಲು ಕೊಡಲಾಗ್ತಾ ಇದೆ. ಆ ನಂತರ 2023ರಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಉಚಿತವಾಗಿ ಅಪ್ರೂವಲನ್ನು ಮಾಡಿಕೊಡಲಾಗ್ತಾ ಇದೆ. ನೀವು ಕೂಡ ನಿಮ್ಮ ಒಂದು ಹತ್ತಿರದ ಆಹಾರ ಇಲಾಖೆಗೆ ಅಂದರೆ ನಿಮ್ಮ ತಹಸೀಲ್ದಾರ್ ಆಫೀಸಿಗೆ ಹೋಗಿ ನಿಮ್ಮ ಒಂದು ಚೀಟಿಯನ್ನು ಕೊಟ್ಟು ಉಚಿತವಾಗಿ ಈ ಒಂದು ಅಪ್ರೂವಲನ್ನು ಪಡೆದುಕೊಳ್ಳಿ. ಯಾವುದೇ ರೀತಿ ಹಣವನ್ನು ಕೊಡೋಕೆ ಹೋಗಬೇಡಿ. ಡಿಮ್ಯಾಂಡ್ ಮಾಡ್ತಾರೆ ಕೆಲವೊಬ್ಬರು ದಲ್ಲಾಳಿಗಳು, ಸೊ ಅವರ ಒಂದು ಆಮಿಷಕ್ಕೆ ಒಳಗಾಗಬೇಡಿ. ಆ ರೀತಿಯಾಗಿ ಒಂದು ಫ್ರೀಯಾಗಿ ಅಪ್ರೂವಲ್ ಮಾಡ್ಕೊಳ್ಳಿ ಅಂತ ಕಲಬುರಗಿ ಒಂದು ತಹಸೀಲ್ದಾರ್ ಅವರು ಈ ಒಂದು ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಜಾವಾಣಿ ಪೇಪರಲ್ಲಿ ಬಂದಿರುವಂಥದ್ದು. ನೀವು ಕೂಡ ಕಲಬುರಗಿ ಜಿಲ್ಲೆ, ಬಳ್ಳಾರಿ, ಬೀದರ್, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಕೊಪ್ಪಳ, ರಾಯಚೂರು, ತುಮಕೂರು ಮತ್ತು ಯಾದಗಿರಿ ಜಿಲ್ಲೆಯವರಾಗಿದ್ದರೆ ಬೇಗ ಹೋಗಿ ನೀವು ಅಪ್ರೂವಲನ್ನು ಮಾಡ್ಕೊಳ್ಳಿ. ಅಪ್ರೂವಲ್ ಸ್ಟಾರ್ಟ್ ಆಗಿದೆ. ಯಾವ ರೀತಿ ಹಣ ಕೊಡೋಕೆ ಹೋಗಬೇಡಿ. ಹಣ ಕೇಳಿದರೆ ನಿಮಗೆ ಲೋಕಾಯುಕ್ತಕ್ಕೆ ಭೇಟಿ ನೀಡಿ ಕಂಪ್ಲೇಂಟ್ ಮಾಡಿಕೊಳ್ಳಿ. ಆದ ನಂತರ ಅವ್ರು ನಿಮಗೆ ಉಚಿತವಾಗಿ ಒಂದು ರೇಷನ್ ಕಾರ್ಡನ್ನು ಕೊಡ್ತಾರೆ. ಯಾಕೆಂದರೆ ಅಪ್ರೂವಲ್ಗೆ ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ, ಸರ್ಕಾರದ ವತಿಯಿಂದ ಫ್ರೀಯಾಗಿರುತ್ತೆ. ಮತ್ತು ನಿಮ್ಮ ಒಂದು ದಿನಾಂಕವನ್ನು ಚೆಕ್ ಮಾಡ್ಕೊಳ್ಳಿ. ಪಡಿತರ ಚೀಟಿ ಯಾವಾಗ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಆ ಒಂದು ಡೇಟೇ ನೋಡ್ಕೊಳ್ಳಿ. ಮತ್ತು ಅಲ್ಲಿ ವಿಚಾರಣೆ ಮಾಡಿ ಯಾವ ಒಂದು ಡೇಟಿಂದ ಯಾವ ಒಂದು ಡೇಟಿಗೆ ಕೊಡ್ತಾ ಇದ್ದೀರಿ ಅಂತ ನೀವು ತಿಳ್ಕೊಬೋದು. ಮತ್ತು ಇಲ್ಲಿ ಒಂದು ಲಿಂಕ್ ಏನಿದೆಯಲ್ಲ, ಈಗ ನೋಡ್ತಾ ಇದ್ದೀರಲ್ಲ, ಈ ಒಂದು ಲಿಂಕಲ್ಲಿ ಹೋಗಿ ನಿಮ್ಮ ಒಂದು ಅಕ್ನಾಲೇಜ್ಮೆಂಟ್ ಸಂಖ್ಯೆಯನ್ನು ಹಾಕಿಗೇಸಿ ಒಂದು ರೇಷನ್ ಕಾರ್ಡನ್ನು ಅಪ್ರೂವಲ್ ಆಗಿದೆಯಾ ಇಲ್ಲ, ಏನು ಪೆಂಡಿಂಗ್ ಇದೆಯಾ ಅಂತ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು. ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದಂತ ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿಕೊಂಡು ಅದನ್ನು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಕೆಲವು ಸಲ ನೀವು ತಹಸೀಲಿಗೆ ಹೋಗಿರೋದಿಲ್ಲ, ಅಡ್ವಾನ್ಸ್ ಆಗಿ ಅವರು ಅಪ್ರೂವಲ್ನ ಮಾಡಿರ್ತಾರೆ. ಅಂದರೆ ಡೇಟ್ ವೈಸ್ ಅಪ್ರೂವಲ್ನ ಕೊಟ್ಟಿರ್ತಾರೆ. ಅಲ್ಲಿ ನಿಮಗೆ ಹೊಸ ಒಂದು ರೇಷನ್ ಕಾರ್ಡ್ ಜನರೇಟ್ ಆಗಿರುತ್ತೆ. ಆ ಒಂದು ನಂಬರ್ ತೊಗೊಂಡ್ರೆ ಸಾಕು, ನೀವು ಅಲ್ಲಿ ನಂಬರ್ ಶೋ ಆಗುತ್ತೆ ನಿಮಗೆ ಜನರೇಟ್ ಆಗಿರೋ ಬಗ್ಗೆ. ಆ ಒಂದು ನಂಬರ್ ತೊಗೊಂಡ್ರೆ ನಿಮಗೆ ಹೊಸ ಒಂದು ರೇಷನ್ ಕಾರ್ಡ್ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಅಥವಾ ಆನ್ಲೈನ್ ಸೆಂಟ್ರಲ್ಲಿ ಹೋಗಿ ನೀವು ₹100 ಕೊಟ್ಟಿಗೆಸಿ ಒಂದು ರೇಷನ್ ಕಾರ್ಡನ್ನು ಪಡಿಬೋದು. ನಮ್ಮ ಒಂದು ಸುರಪುರ ತಾಲೂಕಿನಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಉಚಿತವಾಗಿ ಯಾವುದೇ ರೀತಿ ಅಮೌಂಟ್ ಇರಲಾರ್ದೇ ಜನರಿಗೆ ಒಂದು ಅಪ್ರೂವಲನ್ನು ಮಾಡಿ ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಬೇಗ ಹೋಗಿ ನಾಳೆ ಸೋಮವಾರ ತಹಸೀಲ್ದಾರ್ ಆಫೀಸ್ಗೆ ನೀವು ಭೇಟಿ ನೀಡಿಸಿ ಈ ಒಂದು ಅಪ್ರೂವಲ್ ಪ್ರಕ್ರಿಯೆ ಬಗ್ಗೆ ವಿಚಾರಿಸಿ ನಿಮ್ಮ ಒಂದು ಅರ್ಜಿಯನ್ನು ಸಬ್ಮಿಟ್ ಮಾಡಿ ಅಪ್ರೂವಲನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಈ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಪ್ರಾರಂಭ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ರೇಷನ್ ಕಾರ್ಡ್ ಅಪ್ರೂವಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಥವಾ ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಥ್ಯಾಂಕ್ ಯು.